ಕರ್ನಾಟಕದಲ್ಲಿ ಆಟೋ ಚಾಲಕರಿಗೂ ಅದೇ ರೀತಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಚಾಲಕರಿಗೂ ಅಶ್ವಮೇಧ ಚಾಲಕರ ಸೇನೆಯಿಂದ ನಮಸ್ತೆ. ಕೆಲವು ವಿಚಾರಗಳಿದೆ. ಯಾವಾಗೂ ಎಲ್ಲ ಲೈವ್ ಅಲ್ಲಿ ಮಾತಾಡ್ತಾನೆ ಇದಾರೆ. ನಾವು ಲೈವ್ ಅಲ್ಲಿ ಮಾತಾಡ್ತಿಲ್ಲ, ವಿಡಿಯೋ ಮಾಡ್ತಾ ಇದೀವಿ. ಅದಕ್ಕೆ ನಮ್ಮ ಸಂಘಟನೆಯ ಹಿರಿಯರಾದಂತ ನಮ್ಮ ಶಾಂತೇಗೌಡರಾಗಿರ್ಬೋದು, ನಮ್ಮ ಅಂಕಲ್ ಉಮೇಶ್ ಅಂಕಲ್ ಆಗಿರ್ಬೋದು, ಬನ್ನಿ ಅಂತ ಹೇಳ್ತಾರೆ. ಕೆಲವು ವಿಚಾರಗಳನ್ನ ಮೀಟರ್ ರೇಟ್ ಜಾಸ್ತಿ ಯಾಕೆ 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 ಆಗ್ಬಾರ್ದು ಅನ್ನೋದು ಕ್ವಶನ್ ಇದೆ, ಯಾಕೆ ಆಗ್ಬೇಕು ಅನ್ನೋದು ಕ್ವಶನ್ ಇದೆ. ಆದ್ರೆ ನಾವು ಆಗ್ಬಾರ್ದು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಹೇಳ್ತಾರೆ ನಮ್ಮ ಅಂಕಲ್. ದಯವಿಟ್ಟು ಬಿಟ್ಕೊಂಡು ಇರ್ತಾರೆ. ಎಲ್ರಿಗೂ ನಮಸ್ಕಾರ. ನೋಡಿ, ನಾನು 1996ರಲ್ಲಿ ಡ್ರೈವರ್ ಆಗಿದ್ದು. ಈಗ 2026 30 ವರ್ಷ ಕಂಪ್ಲೀಟ್ ಆಯ್ತು. ಈ 30 ವರ್ಷದಲ್ಲಿ ನಾನು ಎಷ್ಟು ಸತಿ ಮೀಟರ್ ಜಾಸ್ತಿ ಆಗಿದೆ ಅವಾಗೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಪ್ರತಿ ಸತಿ ಮೀಟರ್ ಯಾವುದೇ ಕಾರಣಕ್ಕೆ ರೈಸ್ ಆದಾಗ ನಮ್ಗೆ 3 ತಿಂಗಳು ಹೊಡೆತ ಬೀಳುತ್ತೆ. 3 ತಿಂಗಳು ಈಗ ಮಾಡೋ ದುಡ್ಡು ಏನು ಅರ್ನ್ ಮಾಡ್ತೀವಿ ಡೈಲಿ, ಅದ್ರಲ್ಲಿ 0.5% ಆಗಲ್ಲ. ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ಗ್ಯಾಸ್ದು ಯುದ್ಧ ಇರೋದ್ರಿಂದ ರೇಟ್ ಜಾಸ್ತಿ ಆಗಿದೆ. ನಮ್ಗೆ ಬೇಕಾಗಿಲ್ಲ ಮೀಟ್ರು. ಏನಂದ್ರೆ ಗ್ಯಾಸ್ ರೇಟ್ ಕಮ್ಮಿ ಆದ್ರೆ ಸಾಕು, ನಾವು ಕೇಳೋದಷ್ಟೇ. ಮೊದಲು ಇದು ಇರಾನ್ ಯುದ್ಧ ನಡೆಯಕ್ ಮುಂಚೆ ಏನಾಗಿತ್ತು, 55 ರೂಪಾಯಿ ಇತ್ತು. ಬೇಕಾದ್ರೆ ಇನ್ನೊಂದು 5 ರೂಪಾಯಿ ಜಾಸ್ತಿ ಆಗಲಿ, 60 ರೂಪಾಯಿ ಆಗ್ಲಿ, ನಮ್ಗೆ ಅದು ಬೇಕು ಹೊರತು ಮೀಟರ್ ಯಾವ ಕಾರಣಕ್ಕೂ ಬೇಡವೇ ಬೇಡ. ನಾವು ಮೀಟರ್ ಕೇಳೋದಿಲ್ಲ, ಬೇಕು ಆಗಿಲ್ಲ ನಮ್ಗೆ. ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂತ ನಮ್ಮ ಶಾಂತೇಗೌಡರು ವಿಚಾರಗಳು ತಿಳ್ಕೊಂಡಿದ್ದಾರೆ. ಅವ್ರು ಯಾವಾಗ ಅವತ್ತಿಂದ ಇವತ್ತರೆಗೂ ಹೇಳ್ತಾನೆ ಇರ್ತಾರೆ, ಮೀಟರ್ ಹಾಕಿ ಮೀಟರ್ ಹಾಕಿ ಮೀಟರ್ ಹಾಕಿ ಮೀಟರ್ ಹಾಕೊಂಡು ನೋಡ್ತೀವಿ ಅಂತ. ಆದ್ರೆ ಇವತ್ತು ಅಗ್ರಿಗೇಟ್ ಕಂಪನಿಗಳು ಏನಿದೆ, ನಾವು ಇವತ್ತು 50 ರೂಪಾಯಿ ಕೇಳ್ತಾ ಇದೀರಲ್ಲ, ಆಕ್ಚುಲಿ ನೀವೇನು ಅಗ್ರಿಗೇಟ್ ಕಂಪನಿಯಲ್ಲಿ ಓಡಿಸ್ತಾ ಇದೀರಲ್ಲ, ಅವರು 100% 50 ರೂಪಾಯಿ ಕೊಡ್ತಾ ಇದಾರೆ. ನೀವು ನೋಡಿ, ನೀವ್ ಯಾರ್ಯಾರು ಓಡಿಸ್ತಾ ಇದ್ದೀರಾ, ಮಿನಿಮಮ್ ಅಂದ್ರೆ 50 ಕೊಡ್ತಾ ಇದಾರೆ. ಮತ್ತೆ ನೀವು ಜಾಸ್ತಿ ಮಾಡಿ ಅಂತಂದ್ರೆ ಅಲ್ಲೆಲ್ಲೋ ಒಂದ್ ಕಡೆ ರಾಂಗ್ ಆಗುತ್ತೆ, ಮತ್ತೆ ಅದು ಉಲ್ಟಾ ಆಗುತ್ತೆ, ಅದು ನಮಗೆ ಹೊಡ್ತಾ ಬೀಳುತ್ತೆ. ಮೀಟರ್ ಹಾಕೊಂಡು ಮೀಟರ್ ಸೇವೆ ಕೊಡ್ತಕ್ಕಂತ ನಮ್ಮ ಶಾಂತೇಗೌಡರು ಅದ್ರ ಬಗ್ಗೆ ತಿಳಿಸ್ಕೊಡಿ ಗೌಡ್ರೆ. ಸರ್, ಏನ್ ಹೇಳೋದು ಹೇಳಿ. ಈಗ ಒಬ್ಬರು ಇಬ್ರು ಹೋರಾಟ ಮಾಡಿ ಮೀಟರ್ ರೈಡ್ ಮಾಡಕ್ ಆಗಲ್ಲ ಅಲ್ಲ. ಎಲ್ಲ ಸಂಘಟನೆ ಕುತ್ಕೊಂಡು ಎಲ್ಲ ಚಾಲಕರ ಸಮ್ಮುಖದಲ್ಲಿ ಏನೋ ಒಂದು ನಿರ್ಣಯ ತಗೋಬೇಕು. ಆದ್ರೆ ಆಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲಾ ಸಮಸ್ಯೆಗೂ ಮೀಟರ್ ಜಾಸ್ತಿ ಮನೆ ಕೇಳಕ್ ಆಗಲ್ಲ. ನೋಡಿ, ಇವತ್ತು ದಿನ ಗ್ಯಾಸ್ ಸಮಸ್ಯೆ ಆಗಿದೆ, ಆ ಕಾರಣಕ್ಕೆ ಮೀಟರ್ ರೈಸ್ ಮಾಡಿದ್ರು. ಇನ್ನೊಂದು ಸಮಸ್ಯೆ ಹಾಗೆ ಮಾಡ್ಕೊಂಡು ಮೀಟರ್ ರೈಸ್ ಹೇಳ್ತಾ ಹೋದ್ರೆ ಇದು ನಮ್ಗೆ ಹೊಡ್ತಾ ಬೀಳುತ್ತೆ, ಮತ್ತೆ ಕ್ಯಾಬ್ ಚಾಲಕರಿಗೆ ಹೊಡ್ತಾ ಬೀಳುತ್ತೆ. ಇಲ್ಲಿ ಲಾಭ ಪಡಿತಕ್ಕಂಥದ್ದು ಬೈಕ್ ಟ್ಯಾಕ್ಸ್ ಪಡಿತಾರೆ. ಈಗ ಆಲ್ರೆಡಿ ನಾವು ರಾತ್ರಿ ಹೊತ್ತಲ್ಲಿ 1.5 ರೇಟಲ್ಲಿ ನಮ್ಗೆ ಏನು 1.5 ರೇಟ್ ಇರ್ತದೆ, ಅರ್ಧ ರೇಟಿಗೆ ಅರ್ಧಕ್ಕಿಂತ ಕಮ್ಮಿ ಕ್ಯಾಬ್ಗಳು ಸಿಗ್ತವೆ, ಅದಕ್ಕಿಂತ ಅರ್ಧ ರೇಟಲ್ಲಿ ಬೈಕ್ಗಳು ಸಿಗ್ತಾ ಇದಾವೆ. ಅಲ್ಲಿ ಏನಾಗುತ್ತೆ, ರೇಟ್ ರೈಸ್ ಆದಾಗ ನಮ್ಗೆ ಈಗ ನೋಡಿ ಆಲ್ರೆಡಿ 36 ರೂಪಾಯಿ ಜಾಗ 50 ರೂಪಾಯಿ ಎಲ್ಲ ಕಂಪ್ನಿ ತಗೋತಾ ಇದ್ದಾರೆ. ಆಲ್ಮೋಸ್ಟ್ 90% ಜನ ಅದನ್ನೇ ಮಾಡ್ತಿದ್ದಾರೆ. ನೀವು 50 ರೂಪಾಯಿ ಅಧಿಕೃತವಾಗಿ ಮಾಡಿದಾಗ ಏನಾಗುತ್ತೆ, ಇವ್ರು 70 ರೂಪಾಯಿ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಲ್ಲಿಗೂ ಹೋಗ್ಬೇಕು ಸಾಮಾನ್ಯ ಜನರು ಅಲ್ವಾ? ಇದನ್ನ ಯೋಚನೆ ಮಾಡ್ಬೇಕು. ಅಲ್ಲೇನಾಗುತ್ತೆ, 20 ರೂಪಾಯಿಗೆ 30 ರೂಪಾಯಿಗೆ ಬೈಕ್ ಕಳಿಸ್ಕೊಡ್ತಾರೆ. ತುಂಬಾ ಹೊಡ್ತಾ ಬೀಳುತ್ತೆ. ಎಲ್ಲಾ ಸಮಸ್ಯೆಗೂ ಮೀಟರ್ ರೈಸ್ ಮಾಡತಕ್ಕಂಥದ್ದು ಅಲ್ವೇ ಅಲ್ಲ. ಏನ್ ಸಮಸ್ಯೆ ಆಗಿದೆ, ಗ್ಯಾಸ್ ಸಮಸ್ಯೆ ಆಗಿದೆ, ಗ್ಯಾಸ್ ನಲ್ಲಿ ಏನ್ ರೇಟ್ ಕಮ್ಮಿ ಮಾಡಿ ಅಂತ ಒಂದು ಮನವಿ ಕೊಡಬೇಕು, ಮತ್ತೊಂದು ಮಾಡಬೇಕು. ಇಂಟ್ರೆಸ್ಟ್ ಇದರಲ್ಲಿ ಯುದ್ಧ ಆಗ್ತಾ ಇದೆ, ಆ ಕಾರಣಕ್ಕೆ ಗ್ಯಾಸ್ ರೈಸ್ ಆಗಿದೆ. ತಾತ್ಕಾಲಿಕನೇ ಇದು ಶಾಶ್ವತನೂ ಅಲ್ಲ. ನಾಳೆ ದಿನ ಕಮ್ಮಿ ಆಗೋ ಚಾನ್ಸ್ ಇದೆ. ಸ್ವಲ್ಪ ದಿನಗಳ ಕಾಲ ಕಷ್ಟ ಆಗ್ತದೆ. ಹಂಗಂತೇಳಿ ಮೀಟರ್ ರೈಸ್ ಮಾಡ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಉಳ್ಕೊಂಡು ಕಸ್ಟಮರ್ ಹೊಟ್ಟೆ ಮಾಡೋದು ಯಾವ ನ್ಯಾಯ ಅಂತ ನನ್ನ ಅನಿಸಿಕೆ. ನೀವೇನಂತೀರಿ ಸರ್? ಅಲ್ಲ, ನಿಜ, 100% ನಿಜ. ಇನ್ನ ಕೆಲವು ವಿಚಾರಗಳನ್ನ ನಾನು ಹೇಳ್ತೀನಿ. ಅದಕ್ಕೆ ನಮ್ಮ ಬೆಂಗಳೂರು ಉಪಾಧ್ಯಕ್ಷರಾದಂತ ರಾಜು ಅವರು ಒಂದೆರಡು ಮಾತಾಡ್ತಾರೆ. ನಮಸ್ತೆ. ಈಗ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ಬೆಂಗಳೂರಲ್ಲಿ 50 ರೂಪಾಯಿ ರೇಟ್ ನ ಜಾಸ್ತಿ ಮಾಡೋದ್ರಿಂದ ಹೊಡೆತ ಯಾರು ಬೀಳುತ್ತೆ ಅಂದ್ರೆ ಬಡ ಕಾರ್ಮಿಕರು, ಮತ್ತೆ ಬಡ ಪ್ಯಾಸೆಂಜರ್ಗಳು, ಮತ್ತೆ ಬಡ ಆಟೋ ಚಾಲಕರು, ಇವರಿಷ್ಟು ಜನಕ್ಕೂ ಏಟ್ ಬೀಳುತ್ತೆ. ಇವತ್ತು ನಮ್ಮ ಬಡ ಚಾಲಕರಿಗೆ ಏಟ್ ಬೀಳುತ್ತೆ, ಮತ್ತೆ ಬಡ ಕಾರ್ಮಿಕರಿಗೂ ಏಟ್ ಬೀಳುತ್ತೆ. ಯಾಕಂದ್ರೆ ಪಾಪ ದಿನಗೂಲಿ ಮಾಡೋರು ಕೂಡ ಇದಾರೆ, ಆಟೋ ಹತ್ತೋರು. ಈಗ ಯಾರು ಕೂಡ ಶ್ರೀಮಂತರು ಬಂದು ಆಟೋ ಹತ್ತಲ್ಲ, ಅವ್ರ ಪಾಡ್ಗೆ ಅವ್ರ ಕಾರಲ್ಲಿ ಹೋಗ್ತಾರೆ. ಬಟ್ ಆಟೋ ಹತ್ತೋರು ಯಾರು? ನಮ್ಮಂತ ಮಿಡಲ್ ಕ್ಲಾಸ್ ಜನ. ಆ ಜನಕ್ಕೆ ಉಪಯೋಗ ಆಗ್ಬೇಕು ಅಂದ್ರೆ 36 ರೂಪಾಯಿ ಮೀಟರ್ ಸರಿ, ಆದ್ರೆ ಗ್ಯಾಸ್ ರೇಟ್ ಕಮ್ಮಿ ಮಾಡ್ಬೇಕು. ಇಲ್ಲ ಸರ್ಕಾರ ನಮ್ಮ ಡ್ರೈವರ್ಗಳಿಗೆ ಏನಾರು ಒಂದು 10,000 ಒಂದು 15,000 ಏನಾರು ಒಂದು ಕಾಂಪನ್ಸೇಷನ್ ತರ ಕೊಟ್ರೆ ನಮಗೆ ಹೆಲ್ಪ್ ಆಗುತ್ತೆ. ಇವತ್ತಿರೋ ಪ್ರತಿ ಒಂದು ರೋಡಲ್ಲೂ ನೋಡ್ರಿ ಬಾಡಿಗೆಗಳಿದ್ರ ಅಲ್ಲಲ್ಲಿ ಗಾಡಿ 10 ಗಾಡಿ ನಿಂತೇ ಇರ್ತದೆ. ಯಾವ ಗಾಡಿ ಏನು ಬಾಡಿಗೆ ಹಾಕೊಂಡು ಹೋಯ್ತಾರ ಗಾಡಿಗಳಿಲ್ಲ. ಒಂದೊಂದು ಜಾಗದಲ್ಲಿ 10 ಗಾಡಿ ಅಂತೂ ನಿಂತೇ ಇದೆ. ಏನಕ್ಕೆ? ಬಾಡಿಗೆಗಳಿಲ್ಲ, ರೇಟ್ ಜಾಸ್ತಿ. ಬೈಕ್ ಅಂತ ಬೆಂಗಳೂರು ಪೂರ ಓಡಾಡ್ತಿದೆ. ಯಾಕೆ? 10 ರೂಪಾಯಿ ಸೇವಿಂಗ್ ಮಾಡ್ತಾರೆ ಅಂತಾರಲ್ಲ. 10 ರೂಪಾಯಿ ಉಳಿಸೋದಿಕ್ಕೆ ಬೈಕ್ ಈಗಲೇ ಹಾಕ್ತಾವ್ರೆ ಅಂದ್ರೆ 50 ರೂಪಾಯಿ ಮಾಡಿದ್ರೆ ಕಂಪ್ಲೀಟ್ ಬೈಕ್ ಅವ್ರಿಗೆ ನಾವು ಆದ್ಯತೆ ನಾವೇ ರೆಡ್ ಕಾರ್ಪೆಟ್ ಹಾಕೊಟ್ಟಂಗೆ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ಚಾಲಕರಿಗೆ ರೇಟ್ ಕಮ್ಮಿ ಮಾಡಿಸಿ, ಬಾಡಿಗೆ ಸಿಗೋ ತರ ಮಾಡಿ. ಪ್ರತಿಯೊಂದಕ್ಕೂ ಸ್ಪಂದಿಸೋ ತರ ನಮ್ಮ ಡ್ರೈವರ್ಗಳಾಗಿರೋದು, ಪ್ಯಾಸೆಂಜರ್ ಆಗಿರೋದು ಒಬ್ಬರಿಗೆ ಒಬ್ರು ಅರ್ಥ ಮಾಡ್ಕೊಂಡು ಜೀವನ ನಡೆಸೋದ್ರಲ್ಲಿ ಅರ್ಥ ಇದೆ. ಈಗ ರಾಜು ಅವರಾಗಿರ್ಬೋದು, ಶಾಂತೇಗೌಡರಾಗಿರ್ಬೋದು, ನಮ್ಮ ಉಮೇಶ್ ಅಂಕಲ್ ಆಗಿರ್ಬೋದು, ಎಲ್ಲಾರು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಇಲ್ಲಿ ಗಮನಿಸ್ಬೇಕಾದ್ರೆ ಏನಂತಂದ್ರೆ, ಹೋಟ್ಲು ರೇಟು ಜಾಸ್ತಿ ಆಗಿದೆ, ಕಾಫಿ ಟೀ ರೇಟು ಜಾಸ್ತಿ ಆಗಿದೆ.
ಮತ್ತೆ ಬೇರೆ ಬೇರೆ ಐಟಮ್ಗಳ ರೇಟ್ ಜಾಸ್ತಿ ಆಗಿದೆ ಅಂತ ಕೆಲವು ನಾಯಕರುಗಳು ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಇವತ್ತವರೆಗೂ ನಮ್ಮ ಜೀವನ ಮಾಡಕ್ಕೆ ಜೀವಕ್ಕೆ ಜೀವಾಗಿ ದುಡ್ಡು ಕೊಟ್ಟಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ನಾರ್ಮಲ್ ಪೀಪಲ್ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ. ಅವ್ರ ಮನೇಲೂ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಹಂಗಂತ ಅವರು ಕ್ವಶನ್ ಹಾಕ್ಬೇಕು. ಯಾರು ಕ್ವಶನ್ ಹಾಕ್ಬೇಕು? ಸರ್ಕಾರಕ್ಕೆ. ದಯವಿಟ್ಟು ಸರ್ಕಾರಕ್ಕೆ ಕ್ವಶನ್ ಏನಂತ ಹಾಕ್ಬೇಕು, ಆಟೋ ಡ್ರೈವರ್ಗಳ ಮಕ್ಕಳಾಗಿರ್ಬೋದು, ಆಟೋ ಚಾಲಕರ ಒಂದು ಕುಟುಂಬದ ವರ್ಗದ ಯಾರು ಸ್ಕೂಲು ಕಾಲೇಜು ಮತ್ತೊಂದು ಓದಿಸ್ತಾರಲ್ಲ, ಅದಕ್ಕೆ ಈ ಕಾಲೇಜುಗಳಲ್ಲಿ ಈ ಸ್ಕೂಲಲ್ಲಿ ಹೆವಿ ದುಡ್ಡು ಹಾಕ್ತಾರಲ್ಲ, ಇಷ್ಟೇ ಫೀಸ್ ಕಟ್ಟಬೇಕು, ನೀವು ಇಷ್ಟೇ ದುಡ್ಡು ಕಟ್ಟಲೇಬೇಕು ಅಂತಿರಲ್ಲ, ಅದನ್ನ ಕಡಿಮೆ ಮಾಡಕ್ ಹೇಳಿ. ಯಾವ್ಯಾವ ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ, ಯಾವ್ಯಾವ ದೊಡ್ಡ ದೊಡ್ಡ ಕಾಲೇಜ್ಗಳಿದೆ, ನಿಮ್ ಮಕ್ಕಳನ್ನ ಓದಿಸ್ತಿರಲ್ಲ, ಅವಾಗ ಹೇಳಿ ನಾವು ಆಟೋ ಡ್ರೈವರು ನಮ್ಗೆ ಅರ್ಧ ಚಾರ್ಜ್ ಕೊಡಕ್ ಹೇಳಿ. ಸ್ಕೂಲ್ ಫೀಸ್ಗಳನ್ನ ಮತ್ತೆ ಕಾಲೇಜು ಫೀಸ್ಗಳನ್ನ ಕಡಿಮೆ ಮಾಡ್ಲಿ. ಇವತ್ತಿನ ಸಮಸ್ಯೆ ಅದು. ಅದ್ರ ಬಗ್ಗೆ ಮಾತಾಡಿ. ಮತ್ತೆ LPG ಮತ್ತೆ CNG ಹೊರತುಪಡಿಸ್ತಾ ಇದೀರಾ ನೀವು. ಏನಾಗುತ್ತೆ, ಅವ್ರು ಬೇರೆ ಇವ್ರು ಬೇರೆ ಬೇಡ, ನಾವೆಲ್ಲ ಒಂದೇ ವರ್ಗ. ಇವತ್ತು ಗ್ಯಾಸ್ ರೇಟ್ ಇದು ಜಾಸ್ತಿ ಆಗಿದೆ, ನಾಳೆ ಅದು ಆಗ್ತಾ ಇದೆ. ಹಂಗಂತ ನಾವು ಮೀಟರ್ ರೇಟ್ ಜಾಸ್ತಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತಲ್ಲ. ಯಾವುದೇ ಕಾರಣಕ್ಕೂ ಪ್ಯಾಸೆಂಜರ್ಗಳು 100% ಆಟೋ ಹತ್ತಲ್ಲ. ಕಿಲೋಮೀಟರ್ಗೆ 13 ರೂಪಾಯಿ ಕ್ಯಾಬಲ್ಲಿ AC ಗಾಡಿ, ಏನೇಳಿ AC ಗಾಡಿ ಆರಾಮಾಗಿ ಜುಮ್ಮನ್ನಾಗಿ ಹೋಯ್ತಾರೆ. ಕಷ್ಟಪಡೋದು ನಮ್ಮಂತ ಆಟೋ ಡ್ರೈವರ್ಗಳೇ. ಯಾಕೆ ಹೇಳಿ, ರೇಟ್ ಜಾಸ್ತಿ ಆಗಿದೆ, ನಾನು ಯಾಕೆ ಹೋಗ್ಲಿ ರೇಟ್ ಜಾಸ್ತಿ ಆಗಿದೆ ಅಂತ. ಈಗ ನೀವೇ ಕ್ವಶನ್ ಹಾಕಿದೀರಾ, ಹೋಟ್ಲಲ್ಲಿ ರೇಟ್ ಜಾಸ್ತಿ ಆಗಿದೆ, ಊಟದ ರೇಟ್ ಜಾಸ್ತಿ ಆಗಿದೆ, ನಾನು ರೇಟ್ ಜಾಸ್ತಿ ಮಾಡೋಣ ಅಂತ. ನೀನ್ ಎಲ್ಲ ಒಂದ್ ಕಡೆ ಹೋಟ್ಲ ರೇಟ್ ಕಡಿಮೆ ಇದ್ರೆ ನೀನ್ ಅಲ್ಲ ಊಟ ಮಾಡ್ತೀಯ ತಾನೆ. ಅದೇ ರೀತಿ ಆಟೋ ಡ್ರೈವರ್ಗಳ ರೇಟ್ ಜಾಸ್ತಿ ಮಾಡಿದ್ರೆ ಪ್ಯಾಸೆಂಜರ್ಗಳು ಅಗ್ರಿಗೇಟ್ ಕಂಪ್ನಿಲಿ ಯಾವ ಬೈಕ್ ಟ್ಯಾಕ್ಸಿಗಳಿದೆಯಲ್ಲ, ಆ ವೈಟ್ ಬೋರ್ಡ್ ಅಲ್ಲಿ ಹೊಡಿತಿದ್ರಲ್ಲ, ಅವ್ರ ಗಾಡಿಗೆ ಹೋಗ್ತಾರೆ. ಅದೇ ರೀತಿ ಕ್ಯಾಬ್ಗಳಿಗೆ ಹೋಗ್ತಾರೆ. ಕ್ಯಾಬ್ಗಳಿಗೂ ಒಂದು ಮನವಿ ಮಾಡ್ತೀವಿ, ನೀವು ಅರ್ಥ ಮಾಡ್ಕೋಬೇಕು. 12-13 ರೂಪಾಯಿ ಕೊಡೋದು ನಿಮ್ಗೆ ಏನ್ ಸಿಗುತ್ತೆ? ನಾವು ನಿಮ್ಮ ವಿರೋಧಲ್ಲ, ನಾವೆಲ್ಲಾರ ಪರನೂ ಮಾತಾಡ್ತಿದೀವಿ. ನೀವು ಒಂದು ಗಾಡಿಗೆ ಒಂದು ಮೀಟರ್ ರೇಟ್ ಏನಿದೆ ಸರ್ಕಾರ 24 ರೂಪಾಯಿ ನಿಗದಿ ಮಾಡಿದೆಯಲ್ಲ, ದಯವಿಟ್ಟು ಅದ್ರ ಬಗ್ಗೆ ಹೋರಾಟ ಮಾಡಿ. ಕ್ಯಾಬ್ ಡ್ರೈವರ್ಗೆ ಒಳ್ಳೇದಾಗುತ್ತೆ, ಅದನ್ನ ಥಿಂಕ್ ಮಾಡಿ. ನಮ್ಗೆ ಏನ್ ಇವಾಗ ಸರ್ಕಾರ ಕೊಟ್ಟಿದೆ ಹೋದ ವರ್ಷ, ಮತ್ತೆ ಇನ್ನು ಒಂದು ವರ್ಷನೇ ಆಗಿಲ್ಲ. ಕೆಲವು ನಾಯಕರುಗಳು ಹೇಳ್ತಾರೆ ನಮ್ಗೇನು ಗೊತ್ತಾಗಲ್ಲ, ಅವ್ರೇನ್ ಆಟೋಗಳು ನೆನ್ನೆ ಮೊನ್ನೆ ಓಡಿಸಿರ್ತಾರೆ, ಯೂನಿಫಾರ್ಮ್ ಹಾಕಲ್ಲ ಅಂತ. ಅಶ್ವಮೇಧ ಚಾಲಕರ ಸಿದ್ಧಾಂತನೇ ಯೂನಿಫಾರ್ಮ್ ಫಸ್ಟ್. ಹೆರಿಗೆಗೆ ಉಚಿತ, ಅಂಗವಿಕಲರಿಗೆ ಉಚಿತ, ವಯೋವೃದ್ಧರಿಗೆ ಯಾರಿಗೆ ದುಡ್ಡು ಕೊಡಕ್ಕಲ್ಲ ಅವ್ರಿಗೆ ಹಾಫ್ ಚಾರ್ಜ್ ನಾವು ಮಾಡಿದೀವಿ. ನಮ್ಮ ಮಾಡ್ತಾ ಇದಾರೆ ನಾವೆಲ್ಲರೂ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಎಲ್ಲಾ ರೇಟುಗಳು ಜಾಸ್ತಿ ಆಗಿದೆ. ನಾಳೆ ಕಡಿಮೆ ಆದ ತಕ್ಷಣ ಮೀಟರ್ ರೇಟ್ ಕಡಿಮೆ ಮಾಡಕ್ಕಲ್ಲ, ಮತ್ತೆ ಮೀಟರ್ ರೇಟ್ ಕಡಿಮೆ ಅಂತೂ ಮಾಡಕ್ಕಾಗಲ್ಲ, ಅಷ್ಟೇ ಇರುತ್ತೆ. ಪಬ್ಲಿಕ್ ಹತ್ತಲ್ಲ. ನಮ್ಮ ವಿರೋಧ 100% ಮೀಟರ್ ರೇಟು ಜಾಸ್ತಿ ಆಗ್ಬಾರ್ದು. ಆದ್ರೆ ನಮ್ಮ ಚಾಲಕರು ಬದುಕು ಬದಲಾವಣೆ ಆಗ್ಬೇಕು. ಯಾಕೆ ಡ್ರೈವರ್ಗಳ ಹತ್ರ ಇನ್ಸ್ಟಾ ಇಂದ ಇದ್ದು ಫೇಸ್ಬುಕ್ ಇಂದ ಇಲ್ವಾ? ಡ್ರೈವರ್ಗಳು ಮಾಡಾಕ್ಲಿ, ನಾನೊಬ್ಬ ಆಟೋ ಡ್ರೈವರು, ನನಗೆ ಮೀಟರ್ ರೇಟ್ ಜಾಸ್ತಿ ಬೇಕಪ್ಪ ಅಂತ ಒಂದು 10 ಜನ ಹಾಕ್ಲಿ. ಈಗ ಎಲ್ಲಾದ್ರ ಬಗ್ಗೆನೂ ಥಿಂಕ್ ಮಾಡಿ, ಎಲ್ಲಾದ್ರ ಬಗ್ಗೆನೂ ಚರ್ಚೆ ಮಾಡೋ ನಮ್ಮ ಆಟೋ ಡ್ರೈವರ್ಗಳಿಗೆ ಮೀಟರ್ ಬಗ್ಗೆ ಥಿಂಕ್ ಮಾಡಕ್ ಗೊತ್ತಾಗಲ್ವಾ? ಹೇಳಿ. ನೀವು ದೊಡ್ಡ ದೊಡ್ಡ ನಾಯಕರುಗಳು ಹೇಳ್ತಿದಾರ ಮೀಟರ್ ಬೇಕು, ಮೀಟರ್ ರೇಟ್ ಜಾಸ್ತಿ ಆಗ್ಬೇಕು ಅಂತ. ನಮ್ಮ ಆಟೋ ಚಾಲಕರು ಯಾರಾದ್ರೂ ಬಂದು ನಿಮ್ಮ ಹತ್ರ ಹೇಳಿದಾರ ಮೀಟರ್ ರೇಟ್ ಜಾಸ್ತಿ ಮಾಡಿ ಅಂತ? ಹೋಗಿ ಒಂದು 10 ಜನನ ನೀವು ಕುತ್ಕೊಂಡು ಎಲ್ಲ ಒಂದ್ ಕಡೆ ಲೈವ್ ಮಾಡೋ ಬಂದು ಈ ಯಾವ್ದಾರ ಸ್ಟ್ಯಾಂಡ್ಗಳ ಹತ್ರ ಹೋಗ್ಬಿಟ್ಟು ನಾವು ಮೀಟರ್ ರೇಟ್ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾ ಇದೀವಿ, ನಿಮ್ಮ ಅಭಿಪ್ರಾಯ ಏನ್ರಪ್ಪ ಅಂತ ತಿಳ್ಕೊಳ್ಳಿ. ನೀವು 100% ನೀವು ಎಲ್ಲದಕ್ಕೂ ಲೈವ್ ಮಾಡ್ತಿರಲ್ಲ, ಲೈವ್ ಹಿಡ್ಕೊಂಡು ಒಂದ್ 100 ಜನ 10 ಜನ 20 ಜನ ಡ್ರೈವರ್ಗಳು ಮಾತಾಡ್ಸ್ಕೊಡಿ. ಎಷ್ಟು ಜನ ಡ್ರೈವರ್ಗಳು ಬೇಕು ಅಂತಾರೆ, ಎಷ್ಟು ಜನ ಬೇಡ ಅಂತಾರೆ, ಅಲ್ಲೇ ಗೊತ್ತಾಗ್ಬಿಡ್ತದೆ ನಿಮ್ಗೆ ಇದರ ಹಣೆ ಬರ. ಯಾರೋ ಒಬ್ರು ನಾಯಕರು ಹೋಗಿ ಮನೆ ಕೊಡೋದಲ್ಲ ಅಲ್ವಾ? ಇವತ್ತು ದಿನ ಗ್ರಾಹಕರು ಮೀಟರ್ಗೆ ಬರ್ತಾ ಇಲ್ಲ, ಪಕ್ಕದಲ್ಲಿ ನಿಂತ್ಕೊಂಡಿರ್ತದ ಗಾಡಿ ಆನ್ಲೈನ್ ಬುಕ್ ಮಾಡ್ತಿದ್ದಾರೆ. ಫಸ್ಟ್ ಗ್ರಾಹಕರನ್ನ ಮೀಟರ್ ಆಟೋ ಬರೋದಕ್ಕೆ ಕೇಳಿ ಅಲ್ವಾ? ಅದನ್ನ ಬಗ್ಗೆ ಮೀಟರ್ ಅಭಿಯಾನ ಅಂತ ಮಾಡಿ. ಏನು ಪ್ರತಿಯೊಬ್ಬರು ಮೀಟರ್ ಆಗಿ ಸೇವೆ ಕೊಟ್ರೆ ಆಟೋಮೆಟಿಕ್ ನಮ್ಗೆ ಅವ್ರಿಗೆ 30 ರೂಪಾಯಿ ಸಿಗುತ್ತೆ ಅಂದಾಗ 50-60 ರೂಪಾಯಿ ಕೊಡ್ತಕ್ಕಂಥ ಗ್ರಾಹಕರು ಇಲ್ಲಿ ಮೀಟರ್ ಸೇವೆಗೆ ಬರ್ತಾ ಇಲ್ಲ ಅಲ್ವಾ? 30 ರೂಪಾಯಿ ಮೀಟರ್ ಬರ್ತಾರೆ. ಯಾಕೆ ಬರ್ತಾ ಇಲ್ಲ? ಈ ರೀತಿ ನಮ್ನೆಲ್ಲ ಮೈಂಡ್ ಸೆಟ್ ಚೇಂಜ್ ಮಾಡಿದ್ದಾರೆ. ಈಗ ಆಲ್ರೆಡಿ 36 ರೂಪಾಯಿಂದ 50-60 ರೂಪಾಯಿ ತಗೋತಾ ಇದ್ದಾರೆ. ಈಗ ಮತ್ತೆ ರೈತ ಆದ್ರೆ 100 ರೂಪಾಯಿ ಗಂಟೆ ಚಾರ್ಜ್ ಮಾಡ್ತಾರೆ ಕಂಪ್ನಿಗಳು. ಯಾರು ಕೊಡ್ತಾ ಬಿಡ್ತೇಳಿ? ಯಾರು ಬುಕ್ ಮಾಡ್ತಾರೆ ಹೇಳಿ? ನಮ್ಮ ಹೊಟ್ಟೆ ಮೇಲೆ 100% ಇದೇ ಬಿಡ್ತಾರೆ ಸರ್. ಅದಕ್ಕೆ ನೀವು ಹೇಳ್ದಂಗೆ ಚಾಲಕರಿಗೆ ಬಿಟ್ಟಿದ್ದಲ್ಲ, ನಾಯಕರಿಗಲ್ಲ. ನಾಯಕರಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಚಾಲಕರಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಚಾಲಕರು ಇದ್ರ ಬಗ್ಗೆ ನೀವೇ ಧ್ವನಿ ಎತ್ತಿ. ಈಗ ಎಷ್ಟೋ ಜನ ನೀವು ಹೇಳಿದ್ರೆ ಲೈವ್ ಮಾಡಿದ್ರೆ ಅಲ್ಲ ಒಂದು 10 ಜನ ಅಷ್ಟೇ ಅವ್ರು ಗೊತ್ತಿರೋರೆ ಕಮೆಂಟ್ ಆಗಿರ್ತಾರೆ. ಒಬ್ಬ ಆಟೋ ಡ್ರೈವರ್ಗಳು ಕಮೆಂಟ್ ಹಾಕಿರಲ್ಲ, ಅವ್ರು ಗೊತ್ತಿರಾರೆ. ಈಗ ರಾಜು ನನಗೆ ಗೊತ್ತಿದ್ರೆ, ಶಾಂತೇಗೌಡರು ನನಗೆ ಗೊತ್ತಿದ್ರೆ ನಾವೇ ಕಮೆಂಟ್ ಹಾಕೊಂತೀವಿ. ಪಬ್ಲಿಕ್ ಬಿಡಿ, ಆಟೋ ಚಾಲಕರಿಗೆ ಬಿಡಿ. ಅವ್ರ ಮೀಟರ್ ಜಾಸ್ತಿ ಬೇಕಂದ್ರೆ ಅವರೇ ಹೇಳ್ತಾರೆ, ಮೀಟರ್ ಕಡಿಮೆ ಬೇಕಂದ್ರೆ ಅವರೇ ಹೇಳ್ತಾರೆ ಅಲ್ವಾ? ನಾವ್ಯಾರು ಅಲ್ಲ, ನಾವೆಲ್ಲರೂ ಚಾಲಕ ವರ್ಗ ಅಂತ ಸುಮ್ಮನೆ ಎಲ್ಲ ಕುತ್ಕೊಂಡು ಹೇಳೋದಲ್ಲ. ಚಾಲಕರ ವರ್ಗಕ್ಕೆ ಏನ್ ಒಳ್ಳೇದ್ ಮಾಡ್ಬೇಕು ಅದನ್ನ ದಯವಿಟ್ಟು ಮಾಡಿ. ನೀವ್ ಹೇಳ್ದಂಗೆ ನಾವು ನಮ್ಮ ಮಿತ್ರ ಸಂಘಟನೆಗಳು ನಮ್ ಜೊತೆನೆ ಇದೀವಿ, ನಾವು ನಿಮ್ ಜೊತೆನೆ ಇದೀವಿ. ನಾವು ಕ್ವಶನ್ ಮಾಡೋದು ಒಂದೇ, ನೀವು ತಪ್ಪು ಮಾಡಿದಾಗ ಕ್ವಶನ್ ಮಾಡ್ತೀವಿ, ನೀವು ಸರಿ ಮಾಡಿದಾಗ ನಿಮಗೆ ಚಪ್ಪಾಳೆನ ತರ್ತೀವಿ. ಹಾಗಾಗಿ
ಎಲ್ರು ಒಂದು ಕುಟುಂಬದ ತರ ಹೋಗಿ ಒಂದು ಫ್ಯಾಮಿಲಿ ತರ ಕುತ್ಕೊಂಡು ಚರ್ಚೆ ಮಾಡಿ ಯಾವುದೇ ಚರ್ಚೆ ಮಾಡ್ಬೇಕಂದ್ರೆ ಕೆಲವು ಸಂಘಟನೆಗಳನ್ನ ಕೂರಿಸ್ಕೊಂಡು ಮೀಟರ್ ಜಾಸ್ತಿ ಮಾಡದ ಬೇಡವಾ ಅಂತ ಅದನ್ನ ವಿಚಾರ ತಗೊಂಬನ್ರಿ. ಇಲ್ಲಿ ನಾನು ಒಬ್ನೇ ನಾಯಕ, ನಾನು ಹೇಳಿದಂಗೆ ನಡಿಬೇಕು ಅನ್ನೋದು ಯಾವ್ದು ಇಲ್ಲ. ಯಾಕಂದ್ರೆ ನಾವು ಅಶ್ವಮೇಧ ಚಾಲಕರ ಸೇನೆ ಕಟ್ಟಿದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಚಾಲಕನು ನಾಯಕನೇ. ಹಾಗಾಗಿ ಆ ನಾಯಕರಿಗೆ ನಾವೇನ್ ಮಾಡಕ್ಕೂ ರೆಡಿ ಇದೀವಿ. ಆ ನಾಯಕರಿಗೋಸ್ಕರ ನಾವು ಬದುಕ್ತಾ ಇದೀವಿ. ಪ್ರತಿಯೊಬ್ರು ಅಷ್ಟೇ ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಕಾಲು ಎಳೆಯೋದನ್ನ ಬಿಡಿ. ನಾವೆಲ್ಲರೂ ಒಂದು ಅನ್ನೋದು ತಿಳ್ಕೊಂಡು ಒಂದಾಗಿ ಹೋಗೋಣ. ಜೈ ಅಶ್ವಮೇಧ, ಜೈ ಕರ್ನಾಟಕ. ಚಾಲಕರ ವರ್ಗಕ್ಕೆ ಯಾವತ್ತೂ ಒಳ್ಳೇದಾಗ್ಬೇಕು ಅಂತ ನಾವೆಲ್ಲ ನಿಂತ್ಕೊಂಡಿದೀವಿ. ಅದಕ್ಕೆ ನಿಂತ್ಕೊಂತೀವಿ. ಅದ್ರ ವಿರುದ್ಧ ಯಾರೇ ಇದ್ರು ನಾವು ಧ್ವನಿ ಎತ್ತುತ್ತೀವಿ. 100% ನಿಮ್ಮ ಸ್ವಾರ್ಥಕ್ಕೆ ಚಾಲಕರನ್ನ ಬಳಸ್ಕೊಳಕ್ಕೆ ನಾವು ಬಿಡಲ್ಲ. ಏನ್ರಿ ಅಂಕಲ್? ಇಲ್ಲಿ ವಿಷಯ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿರೋ ಪ್ರತಿಯೊಬ್ಬ ಡ್ರೈವರು ಯಾರ ವಿರೋಧಿನೂ ಅಲ್ಲ. ಇದು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಯಾರ ವಿರೋಧಿನೇ ಅಲ್ಲ. ಡ್ರೈವರ್ಗಳ ಪರವಾಗಿ ನಿಂತು ನಾವು ಒಂದು ಕೆಲಸ ಮಾಡ್ಬೇಕು, ಡ್ರೈವರ್ಗಳಿಗೋಸ್ಕರ ಒಳ್ಳೇದಾಗಬೇಕು ಅಂತ ಬಿಟ್ಟು ಒಂದು ಸಂಘ ಮಾಡ್ಕೊಂಡಿದೀವಿ. ಆದ್ರೆ ಕೆಲವರು ಮಾತ್ರ ಅದನ್ನ ಪಾಯಿಂಟ್ ಔಟ್ ಮಾಡಿ ಅದು ತಪ್ಪು, ನಾವೇ ದೊಡ್ಡವರು ನೀವು ಚಿಕ್ಕವರು, ಈ ತರ ಎಲ್ಲ ಭಾವನೆಯಲ್ಲಿ ತಿಳ್ಕೊಂಡಿದ್ರೆ ಅದನ್ನ ಬಿಡಿ. ಚಾಲಕರಿಗೆ ಒಳ್ಳೇದ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಎಲ್ರನ್ನೂ ಒಂದ್ ಸೇರಿಸಿ, ಮನಸ್ತಾಪಗಳಿದ್ರೆ ಬಿಡಿ. ಯಾರ ಪರ ಯಾರೋ ಇಲ್ಲಿ ಆಪೋಸಿಟ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಚಾಲಕರ ಪರ ಅಂದಾಗ ನೀವು ಚಾಲಕರ ಪರ, ನಾವು ಚಾಲಕರ ಪರ ಇರ್ತೀವಿ ಅಂದ್ರೆ ಡಿಸ್ಕಷನ್ ಮಾಡಿ ಚಾಲಕರಿಗೆ ಇದು ಮೀಟರ್ ರೇಟ್ ಜಾಸ್ತಿ ಮಾಡ್ಬೇಕಾ ಬೇಡವಾ, ಒಂದು ವಾರಕ್ಕೆ ಮುಂಚೆ ಒಂದು ಅಪ್ಡೇಟ್ ಕೊಡಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದ್ರೆ ಅದ್ರಲ್ಲೂ ಕೂಡ ವೋಟಿಂಗ್ ಬರ್ತದೆ. ರೇಟ್ ಬೇಕಾ ಬೇಡ ಅನ್ನೋದು ವೋಟಿಂಗ್ ಸಿಗುತ್ತೆ. ಆ ವೋಟಿಂಗ್ ಪ್ರಕಾರ ನೋಡ್ಕೊಂಡು ಹೋಗಿ ಒಂದು ಅರ್ಜಿ ಹಾಕಿ ಮತ್ತೊಂದು ಏನೋ ಮಾಡಿ. ಬೇಡ ಅಂತಾರ ಅಟ್ಲೀಸ್ಟ್ ಅದು ಪರಿಹಾರ ಏನು, ಗ್ಯಾಸ್ ರೇಟ್ ಕಮ್ಮಿ ಮಾಡಿಸ್ಬೇಕಾ ಅದನ್ನ ಟ್ರೈ ಮಾಡಿ. ಅದು ಆಗಿಲ್ವಾ ಒಂದು ಪರಿಹಾರ ರಾಜಕೀಯದಿಂದ ಒಂದು ಯಾರಾದ್ರೂ ಒಬ್ರು ಗೊತ್ತಿರೋರ್ ಮುಖಾಂತರ ಎಲ್ಲರೂ ಸೇರಿ ಹೋಗಿ ಒಂದು ಡ್ರೈವರ್ಗಳ ಅಕೌಂಟ್ಗೆ ಒಂದು 10,000 ಒಂದು 15,000 ಬರೋತ್ರ ಒಂದು ಮಾತುಕತೆ ಆಡಿ ಈ ತರ ಒಂದು ಚಾಲಕರಿಗೆ ಒಳ್ಳೇದ್ ಮಾಡಿ. ಅದನ್ನ ಬಿಟ್ಟು ಇವ್ರು ಅದನ್ನ ಮಾಡಿದ್ರು, ಇವ್ರು ಇದನ್ನ ಮಾಡಿದ್ರು, ನೀವೇನ್ ಮಾಡಿದ್ರಿ ಇದನ್ನ ಕಾಲ್ ಎಳೆದ್ ಬಿಡಿ. ಯಾಕಂದ್ರೆ ಇಲ್ಲಿ ಯಾರು ವಿರೋಧಿ ಯಾರೂ ಇಲ್ಲ. ಪ್ರತಿಯೊಬ್ರು ಚಾಲಕರ ಪರವಾಗಿ ನಿಂತಿರೋ ಒಬ್ಬೊಬ್ಬ ನಾಯಕನು ಕೂಡ ಒಬ್ಬ ಚಾಲಕ. ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲಿ ಯಾರೋ ವಿರೋಧಿಗಳಲ್ಲ, ಯಾರೋ ಶತ್ರುಗಳಲ್ಲ, ಯಾರೋ ಇದಲ್ಲ. ಪ್ರತಿಯೊಬ್ರು ಸ್ನೇಹಿತರು, ಅಣ್ಣ ತಮ್ಮಂದ್ರ ತರ ಇದೀವಿ. ಅದೇ ರೀತಿ ನೀವೇ ಆಗ್ಲಿ, ನಾವೇ ಆಗ್ಲಿ, ಇನ್ನೊಬ್ರು ಮತ್ತೊಬ್ರು ಎನಿವನ್ ಎಲ್ರು ಒಂದು ಕುಟುಂಬದಲ್ಲಿ ಬದುಕೋಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ನಮ್ಮ ಆಟೋ ಚಾಲಕರಿಗೆ ಜೈ ಹಿಂದ್. ಆಗಲ್ಲ ನೋಡಿ, ಹೇಳ್ತೀನಿ ಕೇಳಿ. ನಾವೊಂದು ಯಾವುದೇ ಒಂದು ಕಾನ್ಸೆಪ್ಟ್ ವಿರೋಧ ಮಾಡ್ತೀವಿ ಅಂದ್ರೆ ನಿಮ್ಮ ಮೇಲೆ ದ್ವೇಷಕ್ಕೋಸ್ಕರ ಮಾಡಲ್ಲ. ತಪ್ಪ ಆಗ್ತಾ ಇದೆ, ನಿಮ್ಮಿಂದ ತಪ್ಪಾಗ್ತಿದೆ, ಇದು ಚಾಲಕ ವರ್ಗಕ್ಕೆ ಅನ್ಯಾಯ ಆಗ್ತಿದೆ ಅಂತ ಧ್ವನಿ ಎತ್ತಿದೀವಿ. ಧ್ವನಿ ಎತ್ತ ತಕ್ಷಣ ನಿಮ್ಮ ವೈರಿಗಳದ್ದು ಅಲ್ಲ, ಯಾವುದೇ ಕಡೆ ತೆಗೆದಾಕಿ ಆ ಭಾವನೆಯನ್ನ. ನಿಮ್ಮ ವೈರಿಗಳ ಯಾಕೆ ನಿಮ್ಮ ವೈರಿಗಳಾಗೋಣ? ನಿಮ್ ಕೆಲಸ ನೀವು ಮಾಡ್ತಿದ್ದೀರಾ. ಬಟ್ ಎಲ್ಲರನ್ನು ಒಂದುಗೂಡಿಸ್ಕೊಂಡು ಆ ಕೆಲಸ ಮಾಡಿ. ನಿಮ್ಗೆ ಯಾರು ಬೇಡ ಅಂತಾರೆ? ಎಲ್ಲರ ಅಭಿಪ್ರಾಯ ಕೇಳಿ. 100 ಜನ ಚಾಲಕರ ಅಭಿಪ್ರಾಯ ಕೇಳಿ. ಅವ್ರ ಅವಶ್ಯಕತೆ ಇದೆ ಮಾಡಿಸಿ, ಯಾರು ಬೇಡ ಅಂತಾರೆ? ನಿಮ್ಮೊಬ್ಬರೇ ಏಕಾಏಕಿ ಮಾಡೋದು ತಪ್ಪು ಅಂತ ಅನಿಸ್ತಾ ಇದೆ, ಹೇಳ್ತಾ ಇದೀವಿ. ಹಂಗಂದ್ರೆ ನಿಮಗೆ ನಾವು ವೈರಿಗಳ, ನಮಗೆ ನೀವು ವೈರಿಗಳಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಮಾಡೋವನ್ನೇ ವೈರಿ ಅನ್ಕೊಂಡ್ರೆ ನೀವೇನು ಮಾಡಕ್ಕಾಗಲ್ಲ ಅಲ್ವಾ ಸರ್? ಯಾರು ಏನ್ ಮಾಡಕ್ಕಾಗಲ್ಲ ಸರ್? ಪ್ರಶ್ನೆ ಮಾಡೋನ್ಗೆ ವೈರಿ ಅನ್ಕೊಂಡ್ರೆ. ನೀವೆಲ್ಲ ನೋಡಿ, ನಾವೆಲ್ಲ 100% ಈ ಗೊಡ್ಡಿ ಬೇತ್ರಿಕೆಗಳು ಇನ್ನೊಂದು ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಏನು ಸಂಪ್ರದಾಯ ಕನ್ನಡದ ಹುಡುಗರು ನಾವೆಲ್ಲ, ನಮ್ಗೆ ಬೇರೆ ಪದ ಯೂಸ್ ಮಾಡಕ್ ಬರಲ್ಲ. ನಾವೆಲ್ಲ ಬಳಕೆಯಲ್ಲಿ ಬಹಳ ಬೆಳೆದಿದ್ದೀವಿ. ಹಾಗಾಗಿ ಅಶ್ವಮೇಧದ ಜೊತೆ ಎಲ್ಲ ಹೆಣ್ಮಕ್ಳು ಸೇರಿ, ಹೆಣ್ಮಕ್ಳು ಇದಾರೆ, ಆಮೇಲೆ ನಮ್ಮನ್ನ 100 ಜನ ಹೆಣ್ಮಕ್ಳುಗಳು ಫಾಲೋ ಮಾಡ್ತಾರೆ ಅಂದ್ಬಿಟ್ಟು ನಮ್ಮಲ್ಲಿ ಅಸಭ್ಯ ಬರಲ್ಲ. ನೀವು ನಮ್ಮನ್ನ ಅದೇ ರೀತಿ ಅಂತ ತಿಳ್ಕೊಂಡ್ರೆ ನಾವು 100% ಅದೇ ರೀತಿ ಇರ್ತೀವಿ. ನೀವು ನಮ್ಮನ್ನ ಸ್ನೇಹಿತರು ಅಂತ ತಿಳ್ಕೊಂಡ್ರೆ ನಾವು 100% ಸ್ನೇಹಿತರು ಇರ್ತೀವಿ. ನೀವು ಮಾಡೋ ಕೆಲ್ಸಕ್ಕೆ ಮಾತ್ರ ನಾವು ಕ್ವಶನ್ ಮಾಡ್ತಿದೀವಿ. ವೈಯಕ್ತಿಕವಾಗಿ ನಿಮ್ಮನ್ನ ಕ್ವಶನ್ ಮಾಡ್ತಿಲ್ಲ. ನೀವು ಮಾಡ್ತಿರಲ್ಲ ಆ ಕೆಲ್ಸಕ್ಕೆ ಮಾತ್ರ. ನೀವು ಮಾಡೋದನ್ನ ಯೋಚನೆ ಮಾಡಿ, 100 ಸಲ ಯೋಚನೆ ಮಾಡಿ. ಇಲ್ಲಿ ಯಾರು ಒಳ್ಳೇದ್ ಮಾಡಿ. ನಾವು ನಿಂತ್ಕೊಂತೀವಿ. ನಾವು 100% ಎಲ್ಲರೂ ಬಂದು ಅಶ್ವಮೇಧ ಚಾಲಕರ ಸೇನೆ ಬಂದು ಒಳ್ಳೆ ಕೆಲಸಕ್ಕೆ ಸದಾ ಬೆಂಬಲ ಕೊಡ್ತೀವಿ. ಮೀಟರ್ ರೈಟು ದಯವಿಟ್ಟು ಬೇಡ. 100% 200% ನಾವು ವಿರೋಧನೆ. ಯಾರೋ ಒಬ್ಬನಿಗೆ ಬೇಕು ಅಂತಂದ್ರೆ ನಾವು ಮಾಡಕ್ಕಾಗಲ್ಲ. ಯಾವನೋ ಒಬ್ಬನ ಓಲೈಕೆ ಮಾಡಕ್ಕೆ ಮೀಟರ್ ರೈಟ್ ಜಾಸ್ತಿ ಮಾಡಿದ್ರೆ ಅದಕ್ಕೆ ನಾವೆಲ್ಲ 100% ಒಪ್ಪಲ್ಲ. ಚಾಲಕರ ಒಳಿತಿಗಾಗಿ ಮೀಟರ್ ರೈಟ್ ಬೇಡ.